ಅಕ್ಕ, ಅಗಸ್ತ್ಯನನ್ನ ಹುಡ್ಕೊಂಡು ಯಾರೋ ಒಬ್ರು ಅವಾಗ್ಲಿಂದ ಎಲ್ಲಾ ಕಡೆ ಹುಡುಕ್ತಿದಾರಂತೆ. ಯಾರು ಗೊತ್ತಿಲ್ಲ ಅಕ್ಕ, ಆದ್ರೆ ಆಲ್ಮೋಸ್ಟ್ ಬಂದಿರೋರ ಹತ್ರ ಇವರೇ ಹೋಗಿ ಹೋಗಿ ನೀವ್ ಅಗಸ್ತ್ಯನ ಕೇಳ್ತಿದಾರಂತೆ. ಹೌದಾ? ಸರಿ, ಆಗಿದ್ರೆ ಮೊದ್ಲು ಹೋಗಿ ಅವ್ರು ಯಾರಂತ ತಿಳ್ಕೊಂಡು ಏನ್ ವಿಚಾರ ಅಂತ ಕೇಳೋಣ. ಇಲ್ಲ ಅಂದ್ರೆ ಇದ್ ದೊಡ್ಡ ಅನಾಹುತಾನೇ ಆಗ್ಬಿಡುತ್ತೆ. ಹೌದಕ್ಕ. ಅಕ್ಕ, ಎಲ್ರೂ ಇಲ್ಲೇ ಇದಾರೆ, ಹೇಗಕ್ಕ ಕೇಳೋದು? ಹೇಗಾದ್ರೂ ಮಾಡಿ ಕೇಳಲೇಬೇಕು. ಓ, ಇಲ್ಲಿದ್ದೀರಾ? ಬಂದೇ ಇರಿ. ಅಲ್ಲ, ಅಗಸ್ತ್ಯ ಅಣ್ಣ ಅಂತ ಗೊತ್ತಿರೋದು ನಮ್ಮನೆಯವ್ರಿಗೆ ಮಾತ್ರ. ಆದ್ರೂ ಅಗಸ್ತ್ಯ ಅಣ್ಣನ ಯಾರೋ ಕೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನೋ ಆಗಿದೆ ಕಣೆ. ಹೌದಕ್ಕ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಗಸ್ತ್ಯನ ಸಿಕ್ಕಾಕೊಂಡ್ಬಿಡ್ತಾನೆ. ನಡಿಯಕ್ಕ, ಹೇಗಾದ್ರೂ ಮಾಡಿದನ್ ತಡಿಬೇಕು. ಅಯ್ಯೋ, ಹೆದರ್ಕೊಂಡ್ಬಿಟ್ರಾ? ಮತ್ತೆ ನೀವ್ ಸಡನ್ ಆಗಿ ಬಂದ್ರೆ ಗೊತ್ತಾಗ್ಲಿಲ್ಲ. ಯಾಕೇನಾಯ್ತು? ಎಲ್ರು ಖುಷಿಯಾಗಿ ಹೋಲಿ ಆಡ್ಬೇಕಾದ್ರೆ ನೀವ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದೀರಾ? ಏನಿಲ್ಲ. ನಾನ್ ನಂಬಲ್ಲ. ಯಾವಾಗ್ಲೂ ನಗ್ನಗ್ತಾ ಇರೋರು ಇವತ್ತು ಇಷ್ಟು ಸೀರಿಯಸ್ ಆಗಿದ್ದೀರಾ ಅಂದ್ರೆ? ಶ್ರವಣ್, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ. ಯಾವಾಗ ಸಿಕ್ಕಿದ್ರು ಹೀಗೆ ಹೇಳ್ತೀರಾ. ಅಷ್ಟೊಂದು ಅರ್ಜೆಂಟ್ ಕೆಲ್ಸ ಇದ್ರೆ ನಿಮ್ ತಂಗಿ ಮಹಿಮಾನ ಕಳ್ಸಿ, ಅವ್ರು ಹೋಗ್ತಾರೆ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇಲ್ಲ, ಇಬ್ರು ಹೋಗ್ಬೇಕು. ಬೇಕಿದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಬೇಡ, ಥ್ಯಾಂಕ್ಸ್. ಬಾ ಅಕ್ಕ, ಹೋಗೋಣ. ಹಾ, ಬಣ್ಣ ಹಚ್ಚಿ ನಾನ್ ಲವ್ ಲೆಟರ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಈ ಮಹಿಮಾ ಬಿಡ್ಲಿಲ್ವಲ್ಲ, ಆಗ ಆ ಕೋಡಂಗಿ ಪ್ರತೀಕ ಬಿಡ್ಲಿಲ್ಲ. ಈಗ ಇವಳು ಅಗಸ್ತ್ಯ, ಸಾರಿ. ಅದಕ್ಕೆ ನಿಮಗೆ 100 ವರ್ಷ ಆಯಸ್ ನೋಡಿ. ಬರ್ಲಿಲ್ವಲ್ಲ ಇಷ್ಟೊತ್ತಾದ್ರು ಅಂತ ಅನ್ಕೊಳ್ತಾ ಇದ್ವಿ. ಅಷ್ಟ್ರಲ್ಲಿ ಬಂದೇ ಬಿಟ್ರಿ ನೋಡಿ ನೀವು. ದಯಾ, ಇದ್ರಲ್ಲಿ ನಿಮ್ಮಿಬ್ರು ಕೈವಾಡ ಏನಾದ್ರೂ ಇದೆಯಾ? ಇದ್ನೇ ಅಕ್ಕ ಹೇಳ್ತಾಳೆ ಅಂತ ಅನ್ಸಿತ್ತು. ನಿಮ್ಮ ಅತ್ಗೆಮ್ಮ ಯಾವಾಗ್ಲೂ ನಮ್ಮೇಲೆ ಅಪವಾದ ಹೊರಿಸೋದಕ್ಕೆ ಕಾಯ್ತಾ ಇರ್ತಾಳೆ. ಹೇಳಿ, ಅದೇನು ಉತ್ತರ ಹೇಳ್ತಿರೋ ಹೇಳಿ. ಇಲ್ಲ ಅದಕ್ಕೆಮ್ಮ, ಇದ್ರಲ್ಲಿ ನಂದು ದಮ್ಮಿದು ಪಾತ್ರನೇ ಇಲ್ಲ. ಮತ್ತೆ ಹೇಗೆ? ನಮ್ ಬಗ್ಗೆ ಎಷ್ಟೊಂದು ಕೆಟ್ಟದಾಗ ಯೋಚನೆ ಮಾಡ್ಬೇಡಕ್ಕ. ನನ್ಗೂ ಅಗಸ್ತ್ಯ ಮಗಾನೆ. ನಂಗೂ ಅಷ್ಟೇ, ನಂಗೂ ದಮ್ಮಿ, ನಂಗೂ. ಸರಿ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ಅಕ್ಕ, ಈಗ ಅಗಸ್ತ್ಯನ ಹುಡುಕ್ತಿದ್ದ ಹುಡುಗ ಅಗಸ್ತ್ಯನ ನೋಡ್ಬಿಟ್ರೆ ಆಗ ಎಲ್ರಿಗೂ ನಮ್ಮ ಮನೇಲಿರೋದು ಆದಿತ್ಯ ಅಲ್ಲ ಅಗಸ್ತ್ಯ ಅಂತ ಗೊತ್ತಾಗುತ್ತೆ ಅಲ್ವಾ? ಆಗ ಜನರಿಗೆ ಏನು ಉತ್ತರ ಹೇಳ್ತೀಯ ಅನ್ನೋದನ್ನ ಈಗ್ಲೇ ತಯಾರು ಮಾಡ್ಕೊ. ಇಲ್ಲ, ಹಾಗೇನೂ ಆಗಲ್ಲ. ನನ್ನ ಮಗನ್ಗೇನೂ ಆಗಲ್ಲ. ಇದನ್ನ ನಿನ್ ಸಮಾಧಾನಕ್ಕೆ ಹೇಳ್ಕೋಬೇಕಷ್ಟೆ. ನೋಡಿ ಅತ್ಗೆಮ್ಮ, ಈಗ ಇಲ್ಲಿ ಬಂದಿರೋರ್ಗೆಲ್ಲ ಅಗಸ್ತ್ಯ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಅಕಸ್ಮಾತ್ ಅಗಸ್ತ್ಯ ಏನಾದ್ರೂ ಅವ್ರ ಕೈಲಿ ತಗಲಾಕೊಂಡ್ರೆ ಇಡೀ ಊರ್ನವ್ರ ಮುಂದೆ ನೀವು ತಲೆ ತಗ್ಗಿಸ್ಬೇಕಾಗತ್ತಷ್ಟೇ. ಅಂದ್ರೆ ನೀವೊಬ್ರೆ ಅಲ್ಲ ಅತ್ಗೆಮ್ಮ, ನಮ್ಮ ಮನೆಯವರೆಲ್ಲ ಊರವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಇಲ್ಲ ರೀ, ದಾರಿ ಇದೆ. ಅಕ್ಕ ಅಗಸ್ತ್ಯನ ಊರಿನ ಜನರ ಕೈಗೆ ಒಪ್ಪಿಸ್ಬೇಕು ಅಷ್ಟೇ. ಲೇ ತಮ್ಮಿ, ನೀನ್ ಏನ್ ಹೇಳ್ತಾ ಇದ್ಯೆ? ಅದ್ಕೆ ಅಮ್ಮ ಹಾಗೇನಾದ್ರೂ ಮಾಡ್ಬಿಟ್ರೆ ನಮ್ಮ ಅಗಸ್ತ್ಯ ಜೀವಂತವಾಗಿರ್ತಾನ? ತಮ್ಮಿ, ಛಾಯಾ ತನ್ನ ಕೆಲ್ಸನ ಸಾಧಿಸ್ಕೊಂಡ್ಬಿಟ್ಲು. ಇದರಿಂದ ನಮ್ಮ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಆಗತ್ತೆ ಬಿಡಿ. ಚಿಕ್ಕ ವಯಸ್ಸಲ್ಲೇ ಈ ಊರ್ ಬಿಟ್ಟು ಹೋಗಿದ್ಯಾಕೆ? ಬರ್ಲೇಬಾರ್ದು ಅಂತ ನಿರ್ಧಾರ ಮಾಡಿ ಹೋದವನಿಗೆ ಮತ್ತಿಲ್ಲೇನ್ ಕೆಲ್ಸ? ಯಾಕೆ ಬಂದೆ? ಸಾಯೋಕ್ಕೂ ಮೊದಲು ಇಲ್ಲಿಂದ ಹೊರಟ್ಬಿಡು. ನೀನ್ ಅವ್ರಿಗೆ ಉತ್ತರ ಕೊಟ್ಟಾಯ್ತು ತಾನೆ, ಮತ್ತದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಎಲ್ರು ನನಗ್ ಬುದ್ಧಿ ಹೇಳೋರೆ ಆದ್ರು ಯಾಕೆ ಯಾರಿಗೂ ನಾನು ಮಾತಾಡ್ತಾ ಆಗ್ತಿಲ್ಲ? ಆಗೋದು ಇಲ್ಲ.
ಪುಟಾಣಿ ಪಕ್ಷಿ ಅಪ್ಪಿತಪ್ಪಿ ತನ್ನ ಅಮ್ಮ ಪಕ್ಷಿಯಿಂದ ತಪ್ಪಿಸ್ಕೊಂಡು ಬೇರೆ ಗೂಡ್ ಸೇರ್ಕೊಂಡ್ರೆ ನೆನ್ಪಾದಾಗ ಮತ್ತೆ ಅಮ್ಮ ಪಕ್ಷಿ ಹತ್ರ ವಾಪಸ್ ಬಂದ್ರು ಅಮ್ಮ ಪಕ್ಷಿ ತನ್ನ ಮರಿನ ವಾಪಸ್ ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ತನ್ನ ಗುಂಪನ್ನ ಬಿಟ್ಟು ಹೋಗಿದೆ ಅಲ್ವಾ, ಮತ್ತೇನಿದಕ್ಕಿಲ್ ಕೆಲ್ಸ ಅಂತ. ನಾನು ಊರ್ ಬಿಟ್ಟು ಹೋಗಿದ್ದಕ್ಕೂ ಒಂದ್ ಕಾರಣ ಇತ್ತಲ್ವಾ ಛಾಯಾ? ಅದು ಅವ್ರಿಗೆ ಬೇಕಾಗಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅನ್ನೋದಷ್ಟೇ ಅವ್ರಿಗೆ ಗೊತ್ತಿರೋದು. ನಾನಲ್ಲ, ಅವಳು ಆ ಮಾಯಾವಿ ತಪ್ಪು ಮಾಡಿರೋದು. ಇರ್ಬೋದು, ಆದ್ರೆ ಈ ಜನ ನಂಬೋದು ಆ ದೇವ್ರನ್ನ. ನಿಜ ಏನ್ ಗೊತ್ತಾ ಅಗಸ್ತ್ಯ, ನೀನಿಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ. ಇದನ್ನ ಮನೆಯವ್ರಿಗೆ ಬಾಯ್ ಬಿಟ್ಟು ಹೇಳೋದಕ್ ಆಗ್ತಾ ಇಲ್ಲ. ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ದಾಮಿನಿ ಅಮ್ಮ ಪ್ರತಿ ಕ್ಷಣ ಇದನ್ನ ಹೇಗ್ ಫೇಸ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡು. ನೀನು ಕೂಡ ಎಷ್ಟು ದಿನ ಆದಿತ್ಯ ಅನ್ನೋ ಮುಕ್ಕೋಡ ಹಾಕೊಂಡಿರ್ತೀಯ ಅಗಸ್ತ್ಯ. ನಾನು ನಮ್ಮ ಮನೆಯವ್ರಿಗೋಸ್ಕರ ಆದಿತ್ಯ ಆಗೋದಕ್ಕೆ ಸಿದ್ಧ ಅಂತ ಯಾವತ್ತೋ ಹೇಳಾಗಿದೆ. ಇದ್ರ ಅವಶ್ಯಕತೆ ಅವ್ರಿಗಿಲ್ಲ ಅಗಸ್ತ್ಯ. ಸಾಕು, ನನಗೆ ಈ ವಿಷಯನ ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ ಛಾಯಾ. ಅಗಸ್ತ್ಯ ನಿಂತ್ಕೋ. ಎಲ್ಗೋಗ್ತಾ ಇದೀಯಾ? ತುಂಬಾ ಬೇಜಾರಾಗ್ತಿದೆ. ನಾನು ರೂಮ್ಗೆ ಹೋಗ್ತೀನಿ. ಇವನ್ ರೂಮ್ಗೆ ಹೋದ್ರೆ ಫಿಕಸ್ ಯಾರನ್ನ ಅಂತ ಹುಡುಕ್ತಾನೆ. ಇಲ್ಲ, ಈ ಪ್ಲಾನ್ನ ಫೇಲ್ ಆಗೋದಕ್ ನಾನ್ ಬಿಡೋದಿಲ್ಲ. ನನಗೆ ನೀನ್ ಬೇಕು ಅಗಸ್ತ್ಯ. ನಿನ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಈಗೇನಾದ್ರೂ ಮಾಡ್ಬೇಕಲ್ಲ ಅಗಸ್ತ್ಯ. ಮನೆ ಒಳಗಡೆ ಹೋಗ್ಬೇಡ. ನೀನ್ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂದ್ಮೇಲೆ ಯೋಚನೆ ಯಾಕೆ ಮಾಡ್ತಿದ್ಯಾ? ಇವಾಗ ಏನ್ ಮಾಡ್ಬೇಕು ಅಂತ? ಒಳಗ್ ಹೋಗಿ ಒಬ್ನೇ ಕೊರ್ಗೋದಕ್ಕಿಂತ ಎಲ್ರೂ ಇಲ್ಲಿ ಹೋಳಿ ಆಡ್ತಿರೋದ್ನ ನೋಡು, ಮನ್ಸಿಗೆ ಖುಷಿ ಆಗುತ್ತೆ. ಎಲ್ಲ ಎಷ್ಟ್ ಚೆನ್ನಾಗಿ ಹೋಳಿ ಆಡ್ತಿದಾರೆ. ಹೇಳದ್ನಲ್ಲ, ನನ್ ಮನ್ಸು ಸರಿ ಇಲ್ಲ ಅಂತ. ನಿನ್ನೊಬ್ಬನ್ ಮನ್ಸು ಸರಿ ಇಲ್ಲ ಅಂತ ಅಂದ್ರೆ ದಾಮಿನಿ ಅಮ್ಮನ್ ಮನ್ಸು ಹಾಳಾಗುತ್ತೆ. ಎಲ್ರೂ ಊಟ ಮಾಡ್ಕೊಂಡು ಹೋಗೋ ತನಕನಾದ್ರೂ ನಗ್ನಗ್ತಾ ಆಚೆ ಇರು. ನಿನ್ ಮನ್ಸ್ಗೂ ಸ್ವಲ್ಪ ಸಮಾಧಾನ ಆಗತ್ತೆ. ನಿಜ ಏನ್ ಗೊತ್ತಾ, ಮನುಷ್ಯ ಖುಷಿಗಿಂತ ನೋವ್ನ ಬೇಗ ಹಂಚ್ಕೊಳ್ತಾನಂತೆ. ನೀನ್ ಹಾಗ್ ಮಾಡ್ಬೇಡ. ಎರಡ್ರ ಹತ್ರ ಹೋಗಿ ಹೋಗಿ ನೀನ ಅಗಸ್ತ್ಯ ಅಂತ ಕೇಳ್ತಾನೆ ಇದ್ದೆ. ಅವನು ಸಿಕ್ತಿಲ್ಲ. ಇಲ್ಲಿ ಯಾರು ನನಗ್ ತೋರಿಸ್ತಾನೋ ಇಲ್ಲ. ಎಲ್ಲಿರ್ಬೋದು ಇವನು? ಸರ್, ಇನ್ನು ನಿಮ್ ಮುಖಕ್ಕೆ ಹೋಲಿನೇ ಹಚ್ಕೊಂಡಿಲ್ಲ. ಹೇಯ್, ಇಲ್ಲ ಕಣ್ರೋ, ನನ್ ಫ್ರೆಂಡೇ ನನ್ ಮುಖಕ್ಕೆ ಹೋಳಿ ಹಚ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮನ್ನೇ ಫ್ರೆಂಡ್ ಅನ್ಕೊಳ್ಳಿ, ನಾವೇ ಹೋಲಿ ಹಾಕ್ತಿವಿ. ಇಲ್ಲ ಕಣ್ರೋ, ಅಟ್ಲೀಸ್ಟ್ ನನ್ ಫ್ರೆಂಡು ನನ್ನನ್ನ ನೋಡೋವರ್ಗಾದ್ರೂ ಮುಖಕ್ಕೆ ಹೋಳಿ ಹಚ್ಬೇಡ್ರಿ. ಆಮೇಲೆ ನೀವು ನನ್ ಮುಖಕ್ಕೆ ಹೋಳಿ ಹಚ್ಚಿ ನನ್ನನ್ ಯಾರು ಅಂತ ಕಂಡಿಡಿದೆ, ನೀನ್ ಯಾರು ಅಂತ ಕೇಳ್ಬಿಡ್ರೆ ಅದಕ್ಕೆ ಸುಮ್ನೆ ಇರ್ರಿ. ನಿಮ್ ಫ್ರೆಂಡ್ ಯಾರು ಅಂತ ಹೇಳಿ, ನಾವು ಹುಡ್ಕಕ್ ಹೆಲ್ಪ್ ಮಾಡ್ತೀವಿ. ಜಾಣ ಮರಿ, ನನ್ ಫ್ರೆಂಡ್ ಹೆಸರು ಅಗಸ್ತ್ಯ ಅಂತ. ಹುಡುಕ್ತೀರಾ? ಸರಿ, ಹುಡುಕ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಣ್ರೋ. ಸರ್, ನಿಮ್ ಫ್ರೆಂಡ್ ಒಂದು ಫೋಟೋ ತೋರಿಸಿ. ಹೇಯ್, ಬುದ್ಧಿವಂತ ಕಣೋ ನೀನು. ಇರು. ಸಾರಿ ಕಣ್ರೋ, ಅದು ಹೊಸ ಮೊಬೈಲು, ಬ್ಯಾಕಪ್ ಇಲ್ಲ, ಫೋಟೋ ಇಲ್ಲ. ಸರ್, ಹಾಗಿದ್ರೆ ನಿಮ್ ಫ್ರೆಂಡ್ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ. ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಬನ್ರ ಹೋಗೋಣ. ಬೇಡ, ಎಲ್ಲಿ ಅಂತ ಹುಡ್ಕೋದು. ಈ ಛಾಯನು ಕಾಣಿಸ್ತಾನೆ. ಏಯ್, ಅವನು ಅಗಸ್ತ್ಯನ್ ತರಾನೇ ಇದ್ದಾನೆ. ಎಸ್, ಸಿಕ್ತಾ?